ಇನ್ನು ಅಕ್ಕ ತಂಗಿರಿಬ್ಬರು ಕೂಡ IAS IPS ಆಗಿರೋದು ನಿಜಕ್ಕೂ ಭಾಳ ಚಾಲೆಂಜಿಂಗ್ ಆಗಿ ಬಡತನದಲ್ಲಿ ಹುಟ್ಟಿದಂಥ ಅಕ್ಕ ತಂಗಿರಿಬ್ಬರು ಕೂಡ UPSC ಪರೀಕ್ಷೆಯನ್ನು ಪಾಸ್ ಮಾಡಿ ಎಲ್ಲ ಜನಗಳಿಗೆ ಈಗ ಪ್ರೇರಣೆಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, 2019 UPSC ಪರೀಕ್ಷೆ ಎದುರಿಸಿದಂಥ ಐಶ್ವರ್ಯ ಅವರು IRSಗೆ ಸೆಲೆಕ್ಟ್ ಆಗ್ತಾರೆ. 684ನೇ ರ್ಯಾಂಕ್ ಬಂದು IRSಗೆ ಸೆಲೆಕ್ಟ್ ಆದ ನಂತರ ಮತ್ತೆ 2020 ಮತ್ತೊಮ್ಮೆ ಅವರು ಬರೆಯುತ್ತಾರೆ ಪರೀಕ್ಷೆಯನ್ನು. ಯಾಕೆಂತಂದರೆ IRS ಅಲ್ಲಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಯಾವುದೇ ಇಚ್ಛೆ ಕೂಡ ಇರೋದಿಲ್ಲ. ಕೆಲಸ ಸಿಕ್ಕಿದರೂ ಸಹ IAS ಆಗಲೇಬೇಕೆಂಬ ಹಂಬಲದಿಂದ 2020 ಮತ್ತೆ ಪರೀಕ್ಷೆಯನ್ನು ಎದುರಿಸಿ 54ನೇ ರ್ಯಾಂಕನ್ನು ಬಂದು ಮತ್ತೆ ಅವರು IAS ಅಧಿಕಾರಿ ಆಗ್ತಾರೆ. ಇನ್ನು ಇವರು ತಿಂಗಿ 2020 ಮೊದಲನೇ ಪ್ರಯತ್ನವನ್ನು ಕೂಡ ಪಡ್ತಾರೆ. 2020ನೇ ಪ್ರಯತ್ನದಲ್ಲಿ ಸೋಲ್ತಾರೆ. ನಂತರ 2021 ಬಿಟ್ಟು ಮತ್ತು 2022 ಎರಡನೇ ಪ್ರಯತ್ನಕ್ಕೆ ಸತತವಾಗಿ ಭಾಳ ಕಠಿಣ ಅಭ್ಯಾಸ ಮಾಡಿದಂಥವರು ತಿಂಗಿಯಾದಂಥ ಸುಷ್ಮಿತಾ ಅವರು ಮತ್ತು 2022ರ ಪರೀಕ್ಷೆಯನ್ನು ಬರೀತಾರೆ. ಸದ್ಯ 612ನೇ ರ್ಯಾಂಕನ್ನು ಬಂದು ನೇರವಾಗಿ IPS ಅಧಿಕಾರಿಯಾಗಿ ಸೆಲೆಕ್ಟ್ ಆಗ್ತಾರೆ. ಅಕ್ಕ ತಂಗಿರಿಬ್ಬರು ಕೂಡ ಬಡತನದ ಕುಟುಂಬದಲ್ಲಿ ಹುಟ್ಟಿ ಎಷ್ಟೋ ಜನಕ್ಕೆ ಇಂದು ಮಾದರಿಯಾಗಿದ್ದಾರೆ. UPSC ಪರೀಕ್ಷೆ ಬರಿಬೋದು ಅಂತ